ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾರಿ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ. ನಾನು ಆಮೇಲೆ ಫ್ರೀ ಆದಾಗ ನಿಮಗೆ ಕಾಲ್ ಮಾಡಲಾ? ಶೋರ್ ಕಾಲ್ ಮಾಡ್ತೀನಿ. ಬಾಯ್. ಯಾರ್ ತವ ಮಾತಾಡ್ತಿದ್ರಿ? ಅಯ್ಯಯ್ಯೋ, ಬಾಗಿಲು ಯಾಕೆ ಹಾಕ್ತೀವ್ರಿ? ಏನ್ ಮಾಡ್ತೀವ್ರಿ? ಯಾರು ನೀನು? ಹಾಂ, ಆಫ್ಟರ್ ಆಲ್ ಮನೆ ಕೆಲಸದವಳು ಥರ ಇರಬೇಕು. ಇದು ಬಿಟ್ಟು ತಲೆ ಮೇಲೆ ಕುತ್ಕೊಳ್ಳೋಕೆ ಬರ್ತೀಯಾ? ಯಾರು ನಾನು? ಇವಾಗ MP ಅಳಿಯ, ಮುಂದೆ ಸೆಂಟ್ರಲ್ ಮಿನಿಸ್ಟರ್ ಅಳಿಯ ಅಂತ ಅನ್ನಿಸ್ಕೊಳ್ಳೋನು. ಹೀಗಿರ್ಬೇಕಾದ್ರೆ ನೀನು ಹೇಳಿದ್ನೆಲ್ಲ ಕೇಳ್ತಾ ಕುತ್ಕೊಂಡು ಕೋಲೆ ಬಸುತ್ತಾರ ಹ್ಞೂ ಅಂತ ತಲಾಡ್ಸಕ್ಕಾಗತ್ತಾ? ಏನ್ ಮಾತಾಡ್ತೀವ್ರಿ? ನೋಡಿ, ಇಂಥ ವಿಷಯದಲ್ಲಿ ತಮಾಷೆ ಮಾಡಬೇಡಿ. ನನಗೆ ಅಳು ಬರ್ತದೆ. ಏನೇ ಅಳು ಬರುತ್ತಾ ನಿಂಗೆ? ನಿಂಗೆ ಅಳು ಬಂದ್ರೆ ಕಣ್ಣೀರು ಉರಿಸ್ಕೊಂಡು ಕೂರಕ್ಕಾಗುತ್ತಾ? ಫಸ್ಟ್ ಆಫ್ ಆಲ್ ನಿನ್ ಕಸ, ನಿನ್ನಂತ ಕಸನ ಮುಟ್ಟಿದೆ ತಪ್ಪು. ಒಂದ್ಸಲ ಮುಟ್ಟಿದ್ಮೇಲೆ ಕೈ ತೊಳ್ಕೊಂಡು ಸುಮ್ಮನೆ ಆಗ್ಬೇಕಾಗಿತ್ತು. ನಾನೇನ್ ಮಾಡ್ಲಿ? ನನ್ನ ಮೂಡ್ ಹಾಳಾಗಿತ್ತು. ಒಂದೆರಡು ಸಲ ಮುಟ್ದೆ. ಹಂಗನ್ ಮಾತ್ರಕ್ಕೆ ನಿನ್ನ ಹೊಟ್ಟೆಲಿರೋ ಅನಿಷ್ಟಕ್ಕೆ ನಾನಪ್ಪ ಆಗ್ತೀನ? ನಾನು ನಿನ್ನ ಮದುವೆ ಆಗ್ಬೇಕಾ? ಇಲ್ಲ, ಇದು ನೀವ್ ಮಾತಾಡ್ತಾರೋ ಮಾತುಗಳಲ್ಲ. ಮುಚ್ಚೆ ಬಾಯಿ. ಇಷ್ಟು ದಿವಸ ನೋಡಿದ್ದಲ್ಲ ಅವನಲ್ಲ ಮದನ್ನು. ಇವಾಗ ನಿನ್ ಕಣ್ಣೆದ್ರು ಕಾಣಿಸ್ತಾ ಇದ್ದಾನಲ್ಲ, ಮಾತಾಡ್ತಾ ಇದ್ದಾನಲ್ಲ, ಇವ್ರು ನಿಜವಾದ ಮದನ್ನು. ಏನೋ ಬಣ್ಣದ್ ಮಾತಾಡಿ ಒಂದೆರಡು ಸಲ ನಿನ್ನ ಮುಡ್ದೆ. ಅಷ್ಟಕ್ಕೆ ನಾ ಇನ್ನ ಮದುವೆ ಆಗ್ಬೇಕಾ? ಇನ್ನು ಹೊಟ್ಟೆಲಿರೋ ಮಗುಗೆ ನಾನಪ್ಪ ಆಗ್ಬೇಕಾ? ಕೇಳಿಸ್ಕೊ, ನಾನೇ ನಿನ್ನ ಫೋರ್ಸ್ ಮಾಡಿಲ್ಲ. ನೀನು ಇಷ್ಟಪಟ್ಟಿದ್ಯಾ, ನನಗೂ ಇಷ್ಟ ಆಗಿ ಇಬ್ರು ಜೊತೆ ಸೇರಿದ್ವಿ. ಹಂಗನ್ ಮಾತ್ರಕ್ಕೆ ನಿನ್ನ ಹೊಟ್ಟೆಲಿರೋ ಮಗುಗೆ ನಾನೇ ಅಪ್ಪ ಅನ್ನೋದಕ್ಕೆ ಏನೇ ಗ್ಯಾರಂಟಿ? ನನಗೆ ಪದೇ ಪದೇ ಮದುವೆ ಆಗು ಅಂತ ಫೋರ್ಸ್ ಮಾಡಬೇಡ. ಇನ್ನೊಂದ್ಸಲ ಏನಾದ್ರೂ ಫೋರ್ಸ್ ಮಾಡಿದ್ರೆ ದೊಡ್ಡ ಮನುಷ್ಯರ ಮನೆ ಮಗನ್ನ ಎಮೋಷನಲಿ ಫೂಲ್ ಮಾಡಿ ದುಡ್ಡಿನ ಆಸೆಗೆ ಈ ರೀತಿ ಎಲ್ಲ ಟಾರ್ಚರ್ ಕೊಡ್ತಿದ್ಯಾ ಅಂತ ನಿನ್ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ಯೋಚನೆ ಮಾಡು, ನಿನ್ನ ಮಾನ ಮರ್ಯಾದೆ ಹರಾಜಾಗ್ಬೇಕಾ? ಏನಿಲ್ಲ, ಪೊಲೀಸರು ಒದ್ದೊಳಗಾಗ್ತಾರೆ. ಅವಾಗ ಜೈಲಲ್ಲಿ ಕಂಬಿನ 1, 2, 3 ಅಂತ ಎಣಿಸ್ತಾ ಕುತ್ಕೋತೀಯೋ, ಅಥವಾ ಈ ದುಡ್ಡು ಹಿಡ್ಕೊಂಡು ನಿನ್ನ ಹೊಟ್ಟೆ ಒಳಗಿರೋ ಅನಿಷ್ಟನ ತೆಗೆಸ್ಕೊಂತೀಯ? ಇನ್ನೊಂದ್ಸಲಿ ಸರಿಯಾಗಿ ಯೋಚನೆ ಮಾಡು.